ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವನ್ ಕೈಕಡಿ ಇನ್ಸ್ಟಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಅನ್ಕೊಂಡ್ರೆ ಇಷ್ಟು ದೊಡ್ಡದೆಲ್ಲ ಹೇಳ್ತಿದೆ ಅಂತೇಳಿ ಹಂಗೇನಿಲ್ಲ. ಸೊ ಪವನ್ ಕನ್ನಡಿಗ ಇದ್ದಿಂದು. ಸೊ ಪವನ್ ಕೈಕಡಿ ಇನ್ಸ್ಟಾ ಚೇಂಜ್ ಮಾಡಕ್ಕಿದೆ. ಸೊ ಈ ಬ್ಲಾಗ್ ಅದ್ರಾಗೆ ಬಂದಿರ್ತದೆ ಅದೇ ಚಾನಲ್ ಒಳಗ. ಸೊ ಇಷ್ಟೇ ನೇಮ್ ಚೇಂಜ್ ಆಗಿರ್ತದ. ಸೊ ಯಾಕೆ ಮಾಡಿದ ಏನು ಎತ್ತ ಎಲ್ಲ ಸುದ್ದಿ ಭಾಳ ಕ್ವಶನ್ಸ್ ಬಂದಿರ್ತಾವ. ಸೊ ಹಂಗಾಗಿ ಎಲ್ರಿಗೂ ಆನ್ಸರ್ ಮಾಡ್ತೀನಿ ಸೊ ಇದೇ ಬ್ಲಾಗಿನಾಗ. ಸೊ ಹಂಗೆ ಈ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರ್ತದ. ಸೊ ನಾ ಏನೋ ಒಂದು ಬುಕ್ ಮಾಡಕ್ ನಡೆದಿದೆ. ಸೊ ಬುಕ್ ಮಾಡಿ ಬರ್ತೆ. ಸೊ ಅದರ ಸ್ಪೆಷಲ್ ಬ್ಲಾಗ್ ಬಿ ಇರ್ತದ. ಸೊ ನೋಡ್ರಿ. ಸೊ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡವಾಗಿದೆ. ಸೊ ಅದ್ರಾಗ ಬುಕ್ ಸಣ್ಣ ಅಮೌಂಟ್, ಬಟ್ ನನ್ನ ಸಲಿಂದು ಅದು ಬುಕ್ ದೊಡ್ಡ ಅಮೌಂಟ್. ಸೊ ಅದು ನಾ ಇನ್ವೆಸ್ಟ್ ಮಾಡಿ ಬುಕ್ ಮಾಡಕ್ ನಡೆದಿದೆ. ಸೊ ಕಾಮನ್ ಆಗಿ ಎಲ್ರು ಮಾಡ್ತಾರ, ಬಟ್ ನಂದು ಲೈಫ್ ಒಳಗ ಸೊ ಇಷ್ಟು ದೊಡ್ಡವಾಗಿದೆ. ಸೊ ಎಲ್ಲೂ ₹1 ಯಾರ್ದು ಅಟ್ಲೀಸ್ಟ್ ಮನೆಗಿಂದ ಬಿ ತೊಗೊಂಡಿಲ್ಲ, ಇಷ್ಟು ದೊಡ್ಡವಾಗಿದೆ. ಸೊ ಹಂಗಾಗಿ ನನ್ನ ಅಮೌಂಟೇ ನಾ ಇದು ಮಾಡತ್ತಿದೆ. ಸೊ ಬಿಗ್ ಅಮೌಂಟ್ ಅಂತ ಅನ್ಕೋಬೋದು ಅದಕ್ಕೆ. ಸೊ ಬುಕ್ ಮಾಡಕ್ ನಡೆದಿದೆ. ನನಗೆ ಕಲರ್ ವೈಸ್ ಪಸಂದ್ ಆಗೋರುಂಟು, ಅದಕ್ಕೆ ಹಂಗಾಗಿ ಕಲರ್ ವೈಸ್ ಬ್ಲ್ಯಾಕ್ ಕಲರ್ ಪಸಂದ್ ಮಾಡಿದೆ. ಸೊ ಬುಕ್ ಮಾಡಕ್ ನಡೆದಿದೆ. ಸೊ ಅದ್ರ ಬ್ಲಾಗ್ ಅದ ಇದು. ಸೊ ಹೀಗೆ ಎದ್ದಿ ಸ್ವಲ್ಪ ಮಾರಿ ತಗೊಂಡಿದೆ, ಮುಖ ಹಲ್ಗಿಲ್ವ ಫ್ರೆಶ್ ಅಪ್ ಆಗಿದೆ. ಹೊಸ ಆಗ್ಯಾವ. ಸ್ವಲ್ಪ ಲೆಗ್ ಪೀಸ್ ಗರಂ ಮಾಡಿ ಫ್ರೈ ಮಾಡ್ಕೊಂಡು ಲೆಗ್ ಪೀಸ್ ತಿಂದು ಸ್ವಲ್ಪ ಸೇವಿಂಗ್ ಮಾಡ್ಕೊಂಡ್ ಸೊ ಬುಕ್ ಮಾಡಕ್ ಹೋಗಮ್ಮಿ. ಚಿಕನ್ ಲೆಗ್ ಪೀಸ್ ಇದು ಮಾಡತ್ತಿದೆ. ಸೊ ಚಿಕನ್ ಲೆಗ್ ಪೀಸ್ ಗರಂ ಮಾಡತ್ತಿದೆ. ಗರಂ ಮಾಡಿ ತಿಂದು ಸೆಟ್ ಮಾಡ್ಕೊಂಬಮ್ಮಿ. ಹೇರ್ ಸೆಟ್ ಮಾಡ್ಕೊಂಡು ಮೈ ತೊಳ್ಕೊಂಡು ಸ್ವಲ್ಪ ಎಲ್ಲ ಮುಸ್ರಿ ಗಿಸ್ರಿ ಎಲ್ಲ ಇಲ್ಲೇವ. ಸೊ ಹಂಗಾಗಿ ಎಲ್ಲ ತೊಳಿಬೇಕಾಗ್ತದೆ ಇನ್ನ. ಸೊ ಗೈಸ್ ಬರ್ರಿ, ಹೊಸ ಯಾಕಂತಂದ್ರೆ ಬರ್ರಿ ಲೆಗ್ ಪೀಸ್ ತಿಂದು ನಡಿ. ಆ್ಯಕ್ಚುಲಿ ಇಲ್ಲೇ ಒಂದು ದುಕಾನ್ ಅದಾಗ, ಕಟಿಂಗ್ ದುಕಾನು. ಸೊ ಇದು ಕಟಿಂಗ್ ದುಕಾನ್ ನಂಗೆ ಅಷ್ಟೊಂದು ಪಸಂದ್ ಬರಲ್ಲ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಮುಂದೆ ದುಕಾನ್ ಅದ. ಸೊ ಆ ದುಕಾನ್ದಾಗ ಹೋಗಿ ಯಾಕಂದ್ರೆ ಅವ್ರು ಸ್ವಲ್ಪ ನಾವು ಅಂದಾಗ ಮಾಡ್ತಾರ್ರಿ. ಇವ್ರು ಹೆಂಗಿರ್ತದೆ ದೊಡ್ಡ ದುಕಾನ್ದಾಗ ಅಂತಂದ್ರೆ ಲೆಕ್ಕಕ್ಕಿರಲ್ಲ. ಉಲ್ಟು ಬಡ ಮುಗಿಸ್ತಾರ, ನಡೆಸ್ತಾರ ಅಟೆ ಹಂಗಿರ್ತದ. ಸೊ ಅಲ್ಲೋ ಕಟಿಂಗ್ ಆಡಿ ಸೇವಿಂಗ್ ಎಲ್ಲ ಮಾಡ್ಕೊಂಡು ಸೊ ನಿಮ್ದು ಒಂದು ಬುಕ್ ಮಾಡೋದು ಅಂತ ಅಂದಿವಲ್ಲ. ಸೊ ಅದ್ರ ಕಡೆ ಹೋಗಿ ಬುಕ್ ಮಾಡಿ ಬರಮಿ. ಸೊ ಕಟಿಂಗ್ ದಾಡಿ ಮಾಡ್ಕೊಂಬಸ್ತಾಗ ಸೊ ಇಲ್ಲಿ ಬಂದಿದೆ ದಾಡಿ ಕಟಿಂಗ್ ಮಾಡ್ಕೊಳಕ. ಸೊ ಮಾಡ್ಕೊಂಡು ಹೋಗ. पहले कैसे किया था ना भैया, सेम वैसे ही, ऐसा राउंड मारे थे ना, सेम वैसा. भाई निंद्र भाई ಸೊ ಹೆಂಗೆ ಕಾಣತ್ತಾನಂತ ಔಟ್ಲುಕ್ ನೋಡ್ರಿ. ಕಟಿಂಗ್ ದಾಡಿ ಮಾಡ್ಕೊಂಡು ಬರೋದು ಹಿಂಗೆ ಕಾಣತ್ತವ. ಸೊ ಹೆಂಗೆ ಕಾಣತ್ತ ಅಂದ್ರೆ ಈ ಕಟಿಂಗು ದಾಡಿ ಮಾಡ್ಕೊಂಡು ಮನೇಲಿ ಲುಕ್ಕು. ಸೊ ಕಮೆಂಟ್ ಮಾಡ್ರಿ ಹೆಂಗೆ ಕಾಣತ್ತಿದ ಅಂತೇಳಿ. ಸೊ ಭಾಳ ದಿನ ಆಯ್ತು ಈ ಲುಕ್ಕು ಬರುತ್ತೆ. ಯಾಕಂದ್ರೆ ತಿರುಪತಿಗೆ ಹೋಗಿ ಚಿಕ್ನಿ ಮಾಡ್ಕೊಂಡಿದ್ದಲ್ಲ, ಅವಾಗಿನ ಹಿಡಿದು ಈ ಲುಕ್ಕೇ ಬಂದಿದ್ದಿಲ್ಲ ನನಗೆ. ಕೂದಲೇ ಹೊಂಟಿಲ್ಲ, ದಾಡಿ ಏನಾರ 4 ಕಿಪ್ಪಿ ಮಾಡ್ಕೊಂಡಿದ್ದೆ, ಕರೆ ಕೂದಲು ಒಂದ್ಸತಿ ಕಟಿಂಗ್ ಮಾಡ್ಕೊಂಡಿದ್ದಿಲ್ಲ. ಸೊ ಈ ಟೈಮ್ ಸ್ವಲ್ಪ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಸೈಡಿಂದ ಒಕ್ಕಳಿ ಕಾಣ್ತೀವಲ್ಲ ಹಾಗಾಗಿ ಮಾಡ್ಕೊಂಡಿದೆ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಹೋಗರಿ. ಸೊ ಬ್ಲಾಗಿನಾಗಿರ್ರಿ. ಊಟ ಮಾಡತ್ತೀವಿ. ಸೊ ಕಟ್ಟಿಂಗ್ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗಿ ಊಟಕ್ಕೆ ಕುಂತಿದೆ. ಈಗ ಅವತ್ತದ. ಸೊ ಇದ್ರಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಅದ. ಉಪ್ಪಿನಕಾಯಿ ಎಲ್ಲ ಇವನ್ನ ಉಪ್ಪಿನಕಾಯಿನೂ ಬುರ್ಸ್ಗಟ್ಟದ್ರಿ ನಮ್ಮಂತವ್ರಿಗೆ ಏನಾಗಲ್ರಿ. ಫೈನಲಿ ನಡೆದಿದೆ. ಸೊ ಕೈದಾಗ ಏನದ ಅಂತ ಅನ್ಕೋಬೇಡ್ರಿ. ಸೊ ಕೈದಾಗ ಕಚರ ಅದ. ಇದು ತುಂಬ ಕಚರ ಹಿಡ್ಕೊಂಡು ನಡೆದಿದೆ. ಸೊ ಇದು ಬಿಟ್ಟಾಕಿ ಬುಕ್ ಮಾಡಕ್ ನಡೆದಿದೆ ಬ್ಲ್ಯಾಕ್ ಕಲರ್. ಸೊ ಅದು ಏನು ಎಂತ ಅಂತ ಹೇಳಿ ಏನು ಹೇಳಲ್ಲ.
ಸೊ ಬ್ಲ್ಯಾಕ್ ಕಲರ್ ಬುಕ್ ಮಾಡಕ್ ಮಾಡಿದ್ದೆ. ಸೊ ಬುಕ್ ಮಾಡಿ ಇದ್ರ ಮುಂದಿನ ಅದು ಯಾವಾಗ ಬರ್ತದಲ್ಲ ಅವಾಗ ಸರ್ಪ್ರೈಸ್ ಮಾಡ್ತೇನೆ ನಿಮಗೆ ಹೇಳಿ. ಅಯ್ಯತಕ್ಕ ಅದು ಏನು ಅಂತ ಹೇಳಲ್ಲ. ಸೊ ಹೋಗಿ ಬುಕ್ ಮಾಡಿ ಬರ್ತೆ. ಸೊ ಎಲ್ಲ ಎದಕ್ಕೋಸ್ಕರ ನೇಮ್ ಚೇಂಜ್ ಮಾಡಿದ, ಎದಕ್ಕೋಸ್ಕರ ಇಲ್ಲ ಅಂತೇಳಿ ಎಲ್ಲ ಇದೇ ಬ್ಲಾಗಿನ ಹೇಳ್ತೆ ಅಂತಂದ. ಸೊ ಲಾಸ್ಟ್ ತಕ ಇರ್ರಿ ಹೇಳ್ತಾ. ಇಷ್ಟೆಲ್ಲ ಟ್ರಾಫಿಕ್ದಾಗೆ ಇವಾಗ ಜಸ್ಟ್ ಒಂದು ಆಂಬುಲೆನ್ಸ್ ಹೋಯ್ತು ಇಲ್ಲಿಂದ. ಸೊ ಆ ಆಂಬುಲೆನ್ಸ್ ಹೋಯ್ತು, ಆ ಆಂಬುಲೆನ್ಸಿಗೆಲ್ಲ ಸೈಡ್ ಯಾರಿಗೂ ಕೊಡಲ್ಲ ಹೊಂಟ್ರ. ನಾವು ಬೇಕಂತೆಲ್ಲ ಕಾರ್ಗಳು ನಡ್ಬರ್ಕೊಂಡು ನಡ್ದಾರ, ಇಲ್ಲ ಸೈಡ್ ಯಾರು ಕೊಡಲ್ಲ ಹೊಂಟ್ರ. ಅದು ಎಮರ್ಜೆನ್ಸಿ ಅದ. ನಾವು ಇಂಥ ಜನಗಳ್ರಿ. ನಮ್ದು ಫ್ಯಾಮಿಲಿ ಆಲ್ಮೋಸ್ಟ್ ಜೀರೋ ಅದ ರೀ, ಟೋಟಲಿ ಜೀರೋ ಅಂದ್ರೆ ವಿಚಾರ ಹಾಕ್ರಿ, ಟೋಟಲಿ ಜೀರೋ. ಸೊ ನಾ ಎಷ್ಟು ಏನು PUC ಡಿಗ್ರಿ ಏನು ಮುಗಿಸಿದ, ಡಿಗ್ರಿ ಫೈನಲ್ ಇಯರ್ ಭೀ ಮುಗಿಸಿಲ್ರಿ ನಾ ಇನ್ನ. ಸೊ ಈ ಮನಿ ಪ್ರಾಬ್ಲಮ್ ಕಡೆಯಿಂದ ನಾ ಕೆಲ್ಸಕ್ಕೆ ಜಾಯಿನ್ ಆದ್ರಿ. ಅವಾಗ ಏನು ಹಿಡಿದು ಸ್ವಲ್ಪ ಕೆಲಸ ಮಾಡ್ಕೋತೇ ಇರ್ತೀನಿ. ಸೊ ಅವಾಗಿನ ಹಿಡಿದು ನಾ ಸ್ವಂತಾಗಿ ಏನಾರ ಮಾಡಬೇಕು ಅಂತ ಅನ್ಕೋತೆ. ಸೊ ನಾ ಏನು ದುಡ್ದಿರ್ತೀನಲ್ಲ ಏನಾರ ಮಾಡಬೇಕು ಅನ್ನೋಷ್ಟರಲ್ಲಿ ಮನೆಯಾಗಿಂದ ಒಂದು ಪ್ರಾಬ್ಲಮ್ ಬಂದಿರ್ತೀವಿ ರೀ ನಂಗೆ. ಸೊ ಸಂಕಟದ ರೊಕ್ಕ ಹಾಕು, ಸೊ ಅಲ್ಲಿ ಆಗಿರ್ತಿತ್ತು. ಸೊ ಮತ್ತು ಹಿಂಗೆ ಸುಮಾರು ವಿಚಾರಗಳಲ್ಲಿ ಹಿಂಗೆ ಆಗ್ಯದ್ರಿ ನಂಗೆ. ಸೊ ಇವಾಗ ಏನಾಗ್ಯದ ರೀಸೆಂಟ್ಲಿ, ಸೊ ನಮ್ಮ ಫ್ಯಾಮಿಲಿ ಮೇಲೆ ಏನು ಪ್ರೆಷರ್ ಇತ್ತು, ಸೊ ಆಲ್ಮೋಸ್ಟ್ 80-70% ಆಲ್ಮೋಸ್ಟು ಕ್ಲಿಯರ್. ಪ್ರೆಷರು ಸ್ವಲ್ಪ ಹೋಗ್ಯದ. ಸೊ ಇನ್ನೊಂದು 30% ಹಂಗದ. ಸೊ ಇನ್ನೊಂದು 30% ಹಂಗೆ ಇತ್ತಿನ ಪ್ರೆಷರ್ ಭೀ ಸೊ ಆಲ್ಮೋಸ್ಟ್ ಹೋಯ್ತದ ಅಂಬೋದು ಒಂದು ಭರವಸೆ ಅದ ನಮ್ಗೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಇವಾಗ ಪ್ರೆಸೆಂಟ್ ಜೀರೋ ಮೇಲೆ ಅದ. ಮತ್ತು ಕೆಲವೊಂದು ಮಂದಿ ಏನಲ್ಲತ್ತಾರ ಅಂತಂದ್ರಲ್ಲ, ಇವು ಮೂಗರ್ ಅಣ್ಣತಂಬರು ಭೀ ಹಾಳಾಗಿ ಹೋಗ್ಯಾವ. ಮೂಗರ್ ಅಣ್ಣತಂಬರು ಇಟ್ಕೊಂಡು ಭೀ ಈ ಟೈಮಿಗೆ ಏನೋ ಒಂದು ಲೆವೆಲಿಗೆ ಇರಬೇಕಾಗಿತ್ತು ಅಂತೇಳಿ. ಸೊ ಇರಬೇಕಾಗಿತ್ತು, ನಾನು ಒಪ್ಕೊಂಡ. ಬಟ್ ಏನೋ ಒಂದು ಟೈಮ್ ಸುಮಾರಾಗಿತ್ತು. ಸೊ ಹಂಗಾಗಿ ಕೆಟ್ಟ ಟೈಮ್ ನಡೆದಿತ್ತು, ಹಂಗಾಗಿ ಎಲ್ಲ ಲಾಸ್ದಾಗದ. ಸೊ ಟೈಮ್ ಬರ್ತದ. ಸೊ ಕಮ್ ಬ್ಯಾಕ್ ಹ್ಯಾಂಗ್ ಮಾಡದ ಅಂಬೋದು ನಾ ಹೇಳ್ತಾ. ಸೊ ಈಗಿನ ಪ್ರೆಸೆಂಟ್ ಇದ್ರಾಗ ನಮ್ಮ ಫ್ಯಾಮಿಲಿ ಜೀರೋ ಮೇಲೆ ಅದ. ಸೊ ಈ ಜೀರೋಲಿಂದು ಒಂದು ಲೆವೆಲಿಗೆ ತೊಗೊಂಡು ಹೋಗೋದು ಜವಾಬ್ದಾರಿ ನಂದದ. ಸೊ ಹಾಗಾಗಿ ಈ ಒಂದೇ ಕಾರಣಕ್ಕೆ ನನ್ನ ಹೆಸರು ಚೇಂಜ್ ಮಾಡಿದ್ದೆ. ನಾ ಪವನ್ ಕನ್ನಡಿಗ ಅಂತೇಳಿ ಇದ್ದಿಂದು ಪವನ್ ಕೈಕಡಿ ಇನ್ಸ್ಟಾ ಅಂತ ಇಡ್ಲತ್ತಿದ. ಯಾಕಂದ್ರೆ ಅದಕ್ಕೆ ಸ್ಟೇಟಸ್ ಇಟ್ಟಾಗ ಸುಮಾರು ಓಟ್ಸ್ ಇನ್ಸ್ಟಾಕ್ ಬಿದ್ದೀವಿ. ಸೊ ಹಾಗಾಗಿ ಪವನ್ ಕೈಕಡಿ ಇನ್ಸ್ಟಾ ನೇಮ್ ಇಡ್ಬೇಕಲ್ಲತ್ತಿದ. ಸೊ ನಿಮ್ಮ ಒಪಿನಿಯನ್ ಕಡೆಯಿಂದ ನಾ ಇಟ್ಟಿದ, ಯಾಕಂದ್ರೆ ನೀವು ಓಟ್ ಹಾಕಿರ ಆ ಹೆಸರಿಗೆ ಅಂತೇಳಿ. ಸೊ ನಾ ಇದು ಮಾಡೋದು ಈ ಬ್ಲಾಗ್ ಮಾಡಿ ಇಷ್ಟೆಲ್ಲ ಹೇಳೋದು ರೀಸನ್ನೇ ಇದು ಒಂದೇ. ಸೊ ಹಾಗಾಗಿ ಈ ಬ್ಲಾಗ್ ಮಾಡ್ತೇವೆ. ಸುಮಾರು ವಿಷಯಗಳವ ನಿಮ್ಮ ಸರಿ ಹೇಳ್ಕೊಬೇಕಂತ ಹೇಳಿ. ಸೊ ಇವಾಗ ಟೈಮ್ ಇಲ್ಲ. ಸೊ ಅದು ಬುಕ್ ಮಾಡೋಕೆ ನಡೆದ. ಸೊ ಅದು ಬುಕ್ ಮಾಡಿ ಕಿಸಿ ಈ ಸೌಂಡ್ ಭಾಳ ಉಂಟು ನನಗೆ ಇಲ್ಲಿಂದು, ಯಾಕಂದ್ರೆ ಗಾಡಿಗಳು ಸುಮಾರು ಓಡಾಡ್ಲತ್ತವ. ಸೊ ಹಂಗಾಗಿ ಮನೆಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ನಿಮಗೆ. ಅಲ್ಲಿ ಹಿಡಿದು ನಡ್ಕೊತೆ ಹೊಂಟಿದೆ ಪೂರಾ ಸರಾಗ, ಅಲ್ಲಿ ಹಿಡಿದು ನಡ್ಕೊತೆ ಹೊಂಟಿದೆ. ಸೊ ಲೇಸ್ಗೋನ ಇವಾಗ ಬಂದಿದೆ ಇಲ್ಲಿ. ನಾ ಎಲ್ಲಿ ಬುಕ್ ಮಾಡಕ್ಕೆ ಬಂದಿದೆ ಅಂಬೋದು ಪ್ಲೇಸ್ ಕಿಲ್ಲ ಬೇಕಾ ರೆಡ್ ಕಲರ್ ಕಾಣ್ತಾ ನೋಡ್ರಿ, ಅದು ಯಮ ಅಂಥೇಳಿ. ಸೊ ಅಲ್ಲಿ ಬಂದಿದೆ. ಸೊ ಇದೆಲ್ಲ ಏನು ತೋರಿಸಲ್ಲ, ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತಾ ಅದು ಇದು ಮಾಡೋಕೆ ನೀವು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ, ನಾವು ಒಳಗೆ ಹೋಗಿ ಬರ್ಸ್ತಾನೆ. ಗೈಸ್ ನಡ್ಕೋತ ಹೋಗಿ ಬುಕ್ ಮಾಡಕ್ಕಂತ ಹೋದ್ರ ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಸಿಕ್ಕೇ ಇಲ್ಲ ಅಲ್ಲಿ. ಪೂರಾ ಮೂಡ್ ಅಬ್ಸೆಂಟ್ ಆಯಿತು. ಏನು ಮಾಡೋಕ್ಕಾಗಲ್ಲ ಅಂತ ಪೂರಾ ದಿಮಾಗ್ ಖರಾಬ್. ಅಲ್ಲಿ ಬಿಸಿಲ ನಡ್ಕೋತ ಬಂದಿಕ ಈಗ ಮನೆಗೆ ಬಂದು ಸುಮ್ಮನೆ ಕುಂತಂಗೆ. ಯಾಕಂದ್ರೆ ತೆಗೆ ಬಿಟ್ಟಿತ್ತು ಭಾಳ. ನನ್ನ ನಶೀಬ್ದಾಗೆ ಇಲ್ಲೇನ ಅಂತನ ನಾ ಎಲ್ಲರ ಯಾವಾಗ ಒಂದು ತೋಲಕ್ಕೆ ಹೋದ್ರೆ ಆಯ್ತಿರಲ್ಲ ದಿಮಾಗ್ ಖರಾಬ್ ಹಂಗಂತೇಳಿ ಬಂದಿದ್ದು. ಒಂದು ಗ್ಲುಕೋಸ್ ಕುಳ್ಳಿದ್ವಿ. ಇನ್ನು 3 ಕಲರ್ ಅವ. 3 ಕಲರ್ ಸ್ವಲ್ಪ ಹೆಂಗವ ಅಂತಂದ್ರೆ ಒಂದು ಗ್ರೀನ್ದಾಗ ಅದ, ಒಂದು ಜರ್ರ ವೈಟ್ದಾಗ ಅದ, ಒಂದು ಜರ್ರ ಬ್ಲ್ಯಾಕ್ದಾಗೆ ಸಿಲ್ವರ್ ಕಲರ್ ಇದ್ದಂಗೆ ಅದ. ಬಟ್ ಅದು ಪೂರ ಡಿಮ್ ಅದ ಮತ್ತು ಅದು ಭೀ. ಬಟ್ ನಂಗೆ ಪಸಂದ್ ಭೀ ಹೊಂಟಿಲ್ಲ 3. ಬಟ್ ಮ್ಯಾಗಿಂದ ಬ್ಲ್ಯಾಕ್ ಕಲರ್ ಬಂದಾಗ್ಯಾವಂತ. ಸೊ ವಿಚಾರ ಮಾಡ್ಬೇಕು 3 ನಂಗೆ ಪಸಂದ್ ಭೀ ಕರೆ ನಮ್ಮ ದೋಸ್ತಗೆ ಹಾಕಿದೆ. ನಮ್ಮ ದೋಸ್ತ ಗ್ರೀನ್ ಹೇಳತ್ತಾನೆ, ಗ್ರೀನ್. ಬಟ್ ನೋಡಮ್ಮ, ಐ ವಿಲ್ ಟ್ರೈ ಗ್ರೀನ್ ತೊಂಬೋದು. ಸೊ ಹಾಯ್ ಪವನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇತ್ತು. ಸೊ ಹಾಯ್ ಪವನ್ ಕೈಕಡಿ ಇನ್ಸ್ಟಾ
ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಟ್ ಆದರೂ ನಿಮ್ಮ ಸಪೋರ್ಟ್ ಬೇಕೀಗ. ಸೊ ನಾ ಏನು ಹೇಳಿದ, ಸೊ ನನ್ನ ನೇಮ್ ಚೇಂಜ್ ಮಾಡೋಕ್ಕಾಗಿನ ಕಾರಣ ಏನು, ರೀಸನ್ ಏನು ಅದ್ರ ಕಡೆಂದು. ಸೊ ಏನು ಪವನ್ ಕನ್ನಡಿಗ ಅಲ್ಲಿಂದು ಬೆಳೆದಿದೆ, ಪವನ್ ಕನ್ನಡಿಗಲ್ಲಿಂದು ಸ್ವಲ್ಪ ಹೆಸರು ಬಂದಿತ್ತಲ್ಲ, ಅದು ಪವನ್ ಕನ್ನಡಿಗಲಿಂದು ಕನ್ನಡಿಗ ಬರೋದಕ್ಕಿಂತ ಮುಂಚೆ ನಂದು ಸರ್ನೇಮ್ ಬರ್ಬೇಕು ಮುಂದು ಅಂತೇಳಲ್ಲ, ನನ್ನ ಸರ್ನೇಮ್ ಹೈಲೈಟ್ ಆಗ್ಬೇಕಂತೇಳಿ ಸೊ ಪವನ್ ಕೈಕಡಿ ಇನ್ಸ್ಟಾ ಅಂಥೇಳಿ ಮೆನ್ಷನ್ ಮಾಡಿದ. ಸೊ ಅದು ಸ್ಟೇಟಸ್ ಬಿಟ್ಟಿದ ಅವಾಗ. ಸೊ ಬೇರೆ ಬೇರೆ ಸ್ಟೇಟಸ್ ಇಟ್ಟಿದ. ಸೊ ಯಾವ ನೇಮಿಗೆ ಜಾಸ್ತಿ ಲೈಕ್ಸ್ ಓಟ್ ಬಂದಿರ್ತಾವ ಅದು ಹೆಸರನ್ನ ಮೆನ್ಷನ್ ಮಾಡ್ತಾ ಅಲ್ಲಿ ಹೆಸರು ಇಡ್ತಾ ಅಂತೇಳಿ. ಸೊ ಈ ಪವನ್ ಕೈಕಡಿ ಇನ್ಸ್ಟಾಕ್ಕೆ ಓಟ್ ಜಾಸ್ತಿ ಬಂದಿವು, ಹಂಗಾಗಿ ನಾ ಪವನ್ ಕೈಕಡಿ ನೇಮೇ ಇಟ್ಟಿದ. ಸೊ ಇದು ಒಂದು ರೀಸನ್ ಅದ ಮೇನು. ಇದು ರೀಸನ್ ಯಾಕೆ ಬಂತು ನನ್ನ ತಲೆಯಾಗ ಅಂತಂದ್ರೆ, ಸೊ ನಮ್ಮ ಫ್ಯಾಮ್ಲಿ ಜೀರೋ ಮೇಲೆ ಇತ್ತು. ಸೊ 3-4 ವರ್ಷ ಪೂರಾ ಜೀರೋ ಮೇಗೆ ಅದ ನಮ್ಮ ಫ್ಯಾಮಿಲಿ. ಸೊ ಹಾಗಾಗಿ ಸೊ ಇವಾಗ ಒಂದು 80% ಹಂಗೆ ಭಾರ ಕಮ್ಮಿ ಆಗ್ಯದ. ಸೊ ಅದು ಒಂದು 30% ಕಮ್ಮಿ ಆಗಬೇಕು ಅಂತ ದೇವ್ರಿಗೆ ಬರ್ಕೋತೀನಿ. ಸೊ ಯಾಕಂತಂದ್ರೆ ನಾ ಏನೇ ಒಂದು ಮಾಡಕ್ಕೆ ಹೋದ್ರೂ ಫೈನಾನ್ಷಿಯಲಿ ಇಶ್ಯೂ ನನಗೆ ಭಾಳ ಕಾಡ್ತಿತ್ತು. ಸೊ ನಾ ಎಲ್ಲೇ ಒಂದು ಕೆಲಸ ಮಾಡಿದ್ರು ನನ್ನ ಮೇಲೆ ನಾ ಏನೋ ಮಾಡ್ಬೇಕಂತೇಳಿ ಹೊರಟಿದಾಗ ಸೊ ಮನಿ ಪ್ರಾಬ್ಲಮ್ ಕಡೆ ನಂಗೆ ಏನೂ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಸೊ ಹಂಗಾಗಿ ಈಗ ಅದು ಜರ ಕ್ಲಿಯರ್ ಆಯಿತು ಅಂತಂದ್ರಲ್ಲ. ಸೊ ನಾ ಏನು ಮಾಡಿರ್ತೀನಿ ಅಂತಂದ್ರೆ ಅದು ನನಗೆ ಗೊತ್ತದ, ಯಾಕಂತಂದ್ರೆ ನಂಬಲ್ಲಿ ಒಟ್ಟು ಅದ ನಾ ಮಾಡ್ತೆ ಎಂಬುದು. ಸೊ ಹಾಗಾಗಿ ಇದು ನನ್ನ ಹೆಸರು ಹೈಲೈಟ್ ಆಗಬೇಕು, ಅದು ಹೈಲೈಟ್ ಆಗೋಕ್ಕಿಂತ ಪೆಲ್ಲ ನಂದು ಇದು ಸರ್ನೇಮ್ ಹೈಲೈಟ್ ಆಗಬೇಕು ಅಂಬೋದು ನಂದು ಒಂದು ಆಸೆ ಇದೆ. ಯಾಕಂತಂದ್ರೆ ಹೆಸರು ಇದು ಬರ್ಬೇಕು ಮುಂದೆ ಅಂತೇಳಿ. ಸೊ ಮತ್ತೊಬ್ಬರು ಇದು ವಿಡಿಯೋ ಅಪ್ಲೋಡ್ ಆದಮೇಲೆ ಭಾಳ ಮಂದಿ ಏನೇನೋ ಹೇಳಕ್ಕೆ ಕೊಡ್ತಾರೆ, ರಿಲೇಷನ್ದವರು ಆಗದಿ ಬಾಗದಿ ಅದು XYZ ಯಾರೇ ಆಗಲಿ. ಸೊ ನಂಗೇನು ಫರಕ್ಕೆ ಆಗಲ್ಲ. ಯಾಕಂತಂದ್ರೆ ನಾ ಭಾಳ ಅನುಭವಿಸ್ಕೊಂಡಿನಾವಿದ್ದ. ಕಷ್ಟ ಅಂಬದು ಏನದ, ರೊಕ್ಕ ಅಂಬದು ಏನದ, ಯಾರು ಹೆಲ್ಪ್ ಮಾಡ್ತಾರ ಅಂಬದಿಂದ, ನಾವೇ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಲಕ್ಕೆ ಹೋದಾಗ ರಿಟರ್ನ್ ಹೆಂಗಾಗಿಂದವ ಅಂಬದು ಟೋಟಲಿ ಎಲ್ಲ Z ಎಲ್ಲ ನೋಡಿ ಅನ್ಭವಿಸ್ಕೊಂಡಿನಾವಿದ್ದ. ಸೊ ಹಾಗಾಗಿ ನನಗೆ ಇಷ್ಟು ದಿನ ನಿಮ್ಮ ಸರಿನೂ ಟೈಮ್ ಕೊಡಕ್ಕೆ ಆಗಿದ್ದಿಲ್ಲ. ಸೊ ಇವಾಗ ಕಮ್ ಬ್ಯಾಕ್ ಮಾಡತ್ತಿದೆ, ನಿಮ್ಮ ಸಪೋರ್ಟ್ ಬೇಕು. ಮತ್ತೊಂದು ಏನು ವಿಷಯ ಅಂತಂದ್ರೆ, ನಾವೊಂದು ಬುಕ್ ಮಾಡಕ್ಕೆ ಹೋಗಿದ್ದಲ್ಲ, ಅದು ಏನು ಫೇವ್ರೆಟ್ ಕಲರ್ ಇತ್ತು ಬ್ಲ್ಯಾಕ್. ಸೊ ಅದು ಅಲ್ಲಿ ಅವೈಲೇಬಲ್ ಇಲ್ಲ ಅಂತ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ತಲೆ ಖರಾಬ ವಾಪಸ್ ಬಂದಿದೆ. ನಡ್ಕೊತ ಹೋಗಿನೂ ವಾಪಸ್ ಬಂದಿದೆ. ಯಾಕಂದ್ರೆ ನಡ್ಕೊತ ಹೋಗಿದ್ದೆ ನನಗೆ ತಲೆ ಗರಮ್ ಆಗಿತ್ತು, ವಾಪಸ್ ಬಂದಿದೆ. ನಮ್ಮ ದೋಸ್ತಕ್ಕೆ ಹಚ್ಚಕ್ಕೆ ಫೋಟೋ ಆಗಿದ್ರೆ ಗ್ರೀನ್ ಹೇಳೇನಾ, ಬಟ್ ನಾನು ಗ್ರೀನ್ ಇಲ್ಲ. ಮತ್ತೊಬ್ಬರು ನನ್ನ ಫ್ರೆಂಡಿಗೆ ಭೀ ಹೇಳಿದ, ಅವ್ರು ಲೇಡೀಸರ, ಅವ್ರಿಗೆ ಭೀ ಹೇಳಿದ. ಅವ್ರಿನ ಏನೋ ಹೇಳ್ತಾ ಅಂತಂದ್ರೆ, ಬಟ್ ಅದು ಏನು ಸರ್ಪ್ರೈಸ್ ನಿಮ್ಗೆ ಮುಂದೆ ತೋರಿಸ್ಲಕ್ಕೆ ಇಡುತ್ತೆ ನೋಡ್ರಿ. ಆ ಟೈಮಿಗೆ ಅವ್ರಿಗೆ ಭೀ ನಮ್ಮ ಫ್ರೆಂಡಿಗೆ ಭೀ ಬ್ಲಾಗಿನ ತೋತೆ, ಅವ್ರು ಭೀ ಬರ್ತಾ ಅಂದಾರ. ಸೊ ಅವರು ಫೇಸ್ ತೋರಿಸಲ್ಲ, ಅವ್ರು ಫೇಸ್ ರಿವೀಲ್ ಮಾಡಲ್ಲ. ಮತ್ತೊಂದು ವಿಷಯ ಏನಂತಂತಂದ್ರೆ, ಸೀದಾ ಅದು ಸರ್ಪ್ರೈಸ್ ಮಾಡೋ ಟೈಮಿಗೆ ಸೀದಾ ನಿಮ್ಗೆ ರಾಮ ಮಂದಿರದಾಗ ಸಿಗ್ತೆ, ಅದು ಒಂದು ಓಕೆ. ಬಟ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ನಂಗೆ ಯೂಟ್ಯೂಬ್ದಾಗ ಇವಾಗ. ಯಾಕಂತಂದ್ರೆ ನಂದೊಂದು ಮೂವಿ ಉಂಟು, ಫುಲ್ ಎಲ್ಲ ಯಾರೂ ಇಲ್ಲ ಕ್ಯಾರೆಕ್ಟರ್ಗಳು, ಫುಲ್ ಎಲ್ಲ ಎಲ್ಲಿಂದು ರೆಡಿ ಅದ. ಅದ್ರೊಳಗೆ ನಂದು ಒಬ್ಬಂದೇ ನಂದು ಓನ್ ಇದು ಕ್ಯಾರೆಕ್ಟರ್, ಉಳ್ಕಿದೆಲ್ಲ ಇದೆ. ಸೊ ಯಾಕಂತಂದ್ರೆ ನಾ ಆಲ್ಮೋಸ್ಟ್ ಭಾಳ ಸರ್ತಿ ನೋಡೀನಿ, ಸ್ವಂತಾಗಿ ಹುಡುಗರಿಗೆ ಜಮಾ ಮಾಡಿ ಮೂವಿ ಮಾಡಮಿ ಕ್ರಿಯೇಟ್ ಮಾಡಮಿ ಅಂತಂದ್ರೂ ಅಲ್ಲ, ಹುಡುಗರಿಗೆ ಮಸ್ಕ ಹೊಡೆದೈತಿತ್ರಿ ನನಗೆ. ಹುಡುಗರಿಗೆ ಮಸ್ಕ ಎಣ್ಣೆ ಅರಿಶಿಣ ಉಪ್ಪು ಹಚ್ಚಿ ಮಸ್ಕ ಹೊಡೆದೈತಿ. ಸೊ ಯಾವ ಬರ್ತಿದ್ದಿರಲಿ, ಯಾರು ಸಪೋರ್ಟ್ ಇದ್ದಿಲ್ಲ, ಯಾರು ಬರ್ತಿದ್ದಿಲ್ಲ, ಇದೇನಪ್ಪ ಮಾಡ್ತೀವ ಹಿಂಗೆ ಇನ್ಸರ್ಟ್ ಮಾಡಿನವ್ರವ. ಸೊ ನಾ ಕರೆದ್ರೆ ಭೀ ಯಾರು ಬರ್ತಿದ್ದಿಲ್ಲ. ಸೊ ನಾವು ವಿಚಾರ ಹಾಕಿನಿ, ಬಂದು ಅದೇ ಯೂಸ್ ಮಾಡ್ಕೊಂಡು ಯಾಕೆ ಮಾಡ್ಬಾರ್ದು ಅಂತೇಳಿ ನಾ ಅದು ಡಿಸಿಷನ್ ತೊಗೊಂಡು ಎಲ್ಲ ಬಿಟ್ಕೊಟ್ಟು ಎಲ್ಲಿಂದ ಜನ್ರೇಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದ. ಸೊ ಅದು ನಿಮ್ಗೆ ಸಪೋರ್ಟ್ ಬೇಕು. ಸೊ ಆದಷ್ಟು ಜಲ್ದಿ ಪ್ರಾಜೆಕ್ಟ್ ನಡೆದವ, ಆದಷ್ಟು ಜಲ್ದಿ ನಿಮ್ಮ ಮುಂದೆ ಅದನ್ನು ಟ್ರೈಲರ್ ತರ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ಮತ್ತು ಇದು ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಇನ್ಸ್ಟಾಗ್ರಾಮ್ದಾಗ ನೋಡೋರು ಯೂಟ್ಯೂಬ್ದಾಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಯೂಟ್ಯೂಬ್ದಾಗ ನೋಡೋರು ಇನ್ಸ್ಟಾಗ್ರಾಮ್ದಾಗ ಹೋಗಿ ಸೇಮ್ ನೇಮ್ ಅದ ಹೋಗಿ ಫಾಲೋ ಮಾಡ್ಕೊರಿ. ಸೊ ನಿಮಗೆ ಇದೇ ತರಹ ವಿಡಿಯೋಗಳು ಹೊಸ ಕಂಟೆಂಟ್ ಸಿಗ್ತಾ ಇರ್ತಾವ. ಸೊ ಇನ್ಮೇಲೆ ಹುಡುಗಿ ಜೊತೆ ಸಿಗ್ತಾ ಇರ್ತಾವೆ ನಿಮ್ಗೆ. ಯಾಕಂತಂದ್ರೆ ನನ್ನ ಫ್ರೆಂಡ್ ಸಂಗಟ ವಿಡಿಯೋಗಳು ಭಾಳ ಬರೋವ ಇನ್ನು. ಸೊ ಎಲ್ಲ ಯೋಚನೆ ಮಾಡಿ ಇಟ್ಟಿದೆ. ಸೊ ಪರ್ಮಿಷನ್ ತೊಗೊಂಡು ಮಾಡೋ ಅವೆಲ್ಲ.
ಸೊ ನಿಮಗೆ ಭಾಳ ಇಷ್ಟ ಆಗ್ತಾವ ಅಂತ ಅನ್ಕೋತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಶ್ರೀರಾಮ್. ರಾಮ ಮಂದಿರದಾಗ ನೆಕ್ಸ್ಟ್ ವ್ಲಾಗ್ ಸಿಗಾಮಿ.